ಆಗಿದೆ. ಆದ್ರೆ ಇದೆಲ್ಲವನ್ನ ಲೆಕ್ಕಿಸದೆ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಇವರು ಬಿಡಿ ಕಾಂಪ್ಲೆಕ್ಸ್ಗಳು ಹಾಳು ಸುರಿತಾ ಇದ್ದಾವೆ ಕೆಲವು ಕಡೆ. ಇವತ್ತು ನೋಡಿ ಏನಾಗಿದೆ, ವರಮಾನ ಇಲ್ಲ, ಏನೋ ಬೆಂಗಳೂರು ಅಭಿವೃದ್ಧಿ ಕಾರ್ಯಕ್ಕೆ ಬಿಡಿಯಾಗಿ ಅಂತ ಹೇಳ್ತಾರೆ. ಆದರೆ ವರಮಾನಗಳು ಇವರು ಎಲ್ಲ ಕಡೆ ಖಾಲಿ ಬಿಟ್ಟಿದ್ದಾರೆ. ಸರ್ಕಾರ ತಕ್ಷಣ ಎಚ್ಚೆತ್ತು ಏನು ಕಾಂಪ್ಲೆಕ್ಸ್ಗಳು ಮಾಡಿದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ಮಾಡಿ ಅಂತ ಹೇಳ್ತಾ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಹೌದು, ಬಿಡಿಎ ನಿರ್ಮಿಸಿದ ಕೆಲ ವಾಣಿಜ್ಯ ಸಂಕೀರ್ಣಗಳು ತುಂಬಾ ಹಳೆಯದಾಗಿದ್ದು ಮಳೆ ಬಂದಾಗ ಸೋರುತ್ತೆ. ಇದರಿಂದಾಗಿ 993 ಮಳಿಗೆಗಳು ಅರ್ಧದಷ್ಟು ಮಾತ್ರ ಭರ್ತಿಯಾಗಿವೆ. ಉಳಿದ ಮಳಿಗೆಗಳು ಖಾಲಿ ಬಿದ್ದಿವೆ. ಇನ್ನು ಸದಾಶಿವನಗರದಲ್ಲಿರುವ ಬಿಡಿಎ ಕಾಂಪ್ಲೆಕ್ಸ್ ಅಂತೂ ಯಾವ ಕ್ಷಣಾರ್ಧದಲ್ಲೂ ಧರೆಗೆ ಉರುಳುವ ಸ್ಥಿತಿಯಲ್ಲಿದೆ. ಎಲ್ಲಂದ್ರಲ್ಲಿ ಧೂಳು ಕಸದ ರಾಶಿ ಆವರಿಸಿಕೊಂಡು ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿ ಆಗಸ ತೋರಿಸ್ತಾ ಇವೆ. ಇನ್ನು ಬೆಳಿಗ್ಗೆಯೇ ಇಷ್ಟು ಭಯಾನಕವಾಗಿರೋ ಈ ಕಾಂಪ್ಲೆಕ್ಸ್ ರಾತ್ರಿ